ಹಾಯ್ ಹಲೋ ರೈತರ ಮಿತ್ರರಿಗೆ ಎಲ್ಲರಿಗೂ ರೈತ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೇ. ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು ರೈತರೇ ಏನು ಮಾಡ್ತಾ ಇದ್ದೀವಿ ಅಂದರೆ ಗೊಂಜಾಳಗೆ ಸ್ಪ್ರೇ ಮಾಡ್ತಾಯಿದ್ದೀವಿ ನೋಡಿರಿ. ಗೊಂಜಾಳದಕ್ಕೆ ಎಣ್ಣೆ ಬಿಡಿಯಾಯ್ತು ನೋಡಿರಿ. ಯಾವ ರೀತಿ ಎಣ್ಣೆ ಬಿಡಿಯಾಯ್ತೈತೆ ರೀ, ಈ ರೀತಿ ಸ್ಪ್ರೇ ಮಾಡ್ಬೇಕು ನೋಡಿರಿ ರೈತರಿಗೆ ಹೇಳ್ಬೇಕಾದ್ರೆ. ಅಂದ್ರೆ ಈ ರೀತಿ ಸ್ಪ್ರೇಯಿಂಗ್ ಮಾಡೋದ್ರಿಂದ ಗೊಂಜಾಳ ಹುಳ ಬಿದ್ದಿದ್ದೆಲ್ಲ ಇಲಿ ಎಲ್ಲ ತೊಯ್ಬೇಕು ರೀ. ಒಟ್ಟು ಇಲಿ ಸರಿ ತೊಯ್ಬೇಕು ನೋಡಿರಿ. ಅಂದ್ರೆ ಸ್ಪೀಡ್ ಇಟ್ಟರೆ ಎಲ್ಲ ಇಲಿ ತೊಯ್ತವ್ರಿ. ನಾವು ಏನು ನುಕ್ಸಾನ ಆಗತ್ತಿತ್ತು, ಸ್ಪೀಡ್ ಇಟ್ರೆ ಏನು ನುಕ್ಸಾನ ಆಗಲ್ರಿ ನೋಡ್ರಿ. ಲಟ ಯಾವ ರೀತಿ ಎಲ್ಲ ದಂಟೆಲ್ಲ ತೊಯ್ಬೇಕು ರೀ ರೈತರಿಗೆ ಹೇಳ್ಬೇಕಾರೆ. ಈಗ ಕಸದ ಎಣ್ಣೆನೂ ಬಡ್ದೈತೆ ರೀ. ಬಡ್ದು ಕಸ ಸತ್ತಿಲ್ಲ ರೀ, ಅದು ನೀನು ಬಡ್ದೀವಿ ರೀ. ಮತ್ತು ಈಗ ಗೊಂಜಾಳಕ್ಕೆ ಹುಳ ಬೇರೆ ಬಿಳಾಂತ್ಲಿ ಹುಳದ ಎಣ್ಣೆ ಅಟ್ಟು ಬಿಡಿಯಾಯ್ತು ನೋಡಿರಿ. ಇದು ಬ್ಯಾಸಿಗೆ ಗೊಂಜಾಳ ರೀ. ಇದು ಹೇಳ್ಬೇಕಾರೆ ಬ್ಯಾಸಿಗೆ ಗೊಂಜಾಳ ರೀ. ಇದಕ್ಕೆ ರೋಗ ಹೆಚ್ಚಾಕವ್ರಿ. ಬ್ಯಾಸಿಗೆ ರೋಗ ಹೆಚ್ಚಾಕವ್ರಿ ಫ್ರೆಂಡ್ಸಿಗೆ ಹೇಳ್ಬೇಕಾರೆ. ಅಂದ್ರೆ ಈ ತಿಥಿ ಒಳಗೆ ಅಂದ್ರೆ ಅವಾಗ ಮಳೆಗಾಲದಾಗ ಏನಾಕೈತಿ, ಮಳೆ ಆ ಥರ ಅವಾಗ ಏನಾಕೈತಿ ಅಂದರೆ ಸುಳಿಯಾಗಿ ನೀರು ನಿಂದಿರ್ತೈತೆ ರೀ. ಅವಾಗ ಅಂದ್ರೆ ಕಡಿಮೆ ಆಕವ್ರಿ ಹುಳ ಆಗ್ಬೋದು. ಅದು ಅಕಸ್ಮಾತ್ ಈಗ ಎಲ್ಲಿ ನೀರು ನಿಂದಿರ್ಬೇಕು ರೀ ಫ್ರೆಂಡ್ಸ. ಬ್ಯಾಸಿಗೆ ಐತೆ ರೀ. ಇದು ಬ್ಯಾಸಿಗೆ ಆಗಟ ನೋಡ್ಬೋದು ಗೊಂಜಾಳ ಅಟ್ಟ ಡಲ್ ಆಕೈತಿ ರೀ. ಅಂದ್ರೆ ಮಳೆಗಾಲದಾಗ ಹೆಂಗೆ ಬೆಳೆಸ್ತಿಲ್ಲ ಹಂಗೆ ಬೆಳೆಸೋದೈತ್ರಿ. ಇದನ್ನು ಗೊಂಜಾಳ ಏನು ಮಾಡೋದೈತ್ರಿ, ಮಳೆಗಾಲದಾಗ ಹೆಂಗೆ ಬೆಳೆಸ್ತಿಲ್ಲ ಹಂಗೆ ಬೆಳೆಸ್ಬೇಕು ರೀ. ಅದ್ರ ಸಂಬಂಧ ನೋಡ್ರಿ ಸ್ಪ್ರೇ ಹೆಂಗೆ ಮಾಡಾಕ್ತೀವಿ ರೀ. ಹುಳ ಎಲ್ಲ ಕಡಿಮೆಯಾಗಿ ನಮ್ಮ ಗೊಂಜಾಳ ಮಾಡಿ ಬರ್ಬೇಕು ರೀ. ಅಂದ್ರೆ ನಮ್ಗೆ ಇಳುವರಿ ಬರತ್ತೆ ರೀ. ಅದು ಅಕಸ್ಮಾತ್ ಹುಳ ಇದು ಆ ಥರ ಏನು ಹುಳ ಮೇಯಕ್ಕೆ ಹತ್ತಿರ ಗೊಂಜಾಳ ಹಾಳಾಗಂಗಿಲ್ಲ ರೀ. ಎಲ್ಲ ಎಲೆ ತಿಂದು ಬಿಡ್ತೈತೆ ರೀ. ಅದು ತಿತ್ತರ ಪೋಷಕಾಂಶಗಳು ಹೋಗಂಗಿಲ್ಲ ರೀ. ಹೋಗಲ್ ಟೈಮ್ದಾಗ ಏನಕ್ಕೈತಿ ಹೇಳ್ಬೋದು ರೀ, ತೆನಿ ಆಗಂಗಿಲ್ಲ ರೀ. ಅದರ ಸಂಬಂಧ ಏನು ಮಾಡ್ಬೇಕು ರೀ, ಎಣ್ಣೆ ಒಟ್ಟು ಸರಿ ಹೊಡಿಬೇಕು ರೀ ರೈತರಿಗೆ ಹೇಳ್ಬೇಕಾರೆ. ಸರಿ ಎಣ್ಣೆ ಹೊಡಿಬೇಕು ರೀ. ಇಲ್ಲಟ ನೀರು ನಿಂತೈತೆ ರೀ. ನೀರು ನಿಂತಿದ್ರಾಗ ಹೊಡಿಯಬೇಕ್ರಿ. ಎಣ್ಣೆ ಏನು ಮಾಡಕ್ಕೆ ಬರಂಗಿಲ್ಲ ರೀ. ನೀರು ನಿಂತರು ಆಯ್ತು ಬಿಟ್ಟರು ಆಯ್ತು ಎಣ್ಣೆ ಹೊಡಿಯಬೇಕ್ರಿ. ಅದೇನು ರೋಗ ಏನು ಕಡಿಮೆ ಆಗಂಗಿಲ್ಲ ನೀರಿದ್ರು. ಆದರೆ ಎಣ್ಣೆ ಹೊಡಿಯಬೇಕಾರೆ ಸ್ಪ್ರೇ ಮಾಡಬೇಕ್ರಿ ರೀ. ಸ್ಪ್ರೇ ಮಾಡ್ತಾರೆ ಅಟ್ಟ ಗೊಂಜಾಳ ಮಾಡಿ ಬರತ್ತಿರ್ಲಿಕ್ಕಾರ. ಗೊಂಜಾಳ ನೀರು ಹಾದತ್ತೆ ಬಿಟ್ಟಿವ್ರು ಒಂದು ಸಲ, ಅದೊಂದು ಸಾಲ ಎಲ್ಲ ತಿಂದು ಬಿಡ್ತಾವೆ ರೀ. ಹುಳಗಳು ಏನು ಮಾಡ್ತಾವೆ, ಸೈನಿಕ ಹುಳ ರೀ ಇವು. ಯಾವ ಅಂದರೆ ಸೈನಿಕ ಹುಳ ರೀ. ಇವ ಸೈನಿಕ ಹುಳ ಬಾಕ್ಯಾಟ್ರಿ ಇದು. ಅದ್ರ ಸಂಬಂಧ ಒಟ್ಟು ಗೊಂಜಾಳಕ್ಕೆ ಬೀಳೋದಂದ್ರೆ ಸೈನಿಕ ಹುಳ ರೀ. ಅದನ್ನ ಬಿಟ್ಟರೆ ಯಾವುದೂ ಬೀಳಂಗಿಲ್ಲ ರೀ ಹೇಳ್ಬೇಕಾರೆ. ನೋಡ್ರಿ ಅಟ್ಟ ಸ್ಪ್ರೇಯಿಂಗ ಅಟ್ರ ಕ್ಯಾಟ್ ರೋಜ್ ಐತ್ರಿ. ಏನು ಮಾಡಕ್ಕೆ ಬರಲ್ಲ, ಎಣ್ಣೆ ಹೊಡಿಯಬೇಕು ರೀ. ಗೊಂಜಾಳ ಬೆಳಿಬೇಕಾರೆ ಎಣ್ಣೆ ಹೊಡಿಯಬೇಕು, ಗೊಂಜಾಳ ರಕ್ತ ಹೋಗ್ಬೇಕಾದ್ರೆ ಎಲ್ಲ ಮಾಡಬೇಕು ರೀ ಹೇಳ್ಬೇಕಾರೆ. ಒಟ್ಟ ಹೊಡಿದಂದ್ರೆ ಹೊಡಿದ ರೀ. ನೋಡ್ರಿ ಅಟ್ಟ ಹೆಂಗೆ ಕಾಣತ್ತೆ ನೋಡ್ರಿ. ಇಲ್ಲಿ ನೀರು ನಿತ್ತು ಗೊಜ್ಜಿದಂಗೆ ಐತ್ರಿ. ಅಂದ್ರೆ ಸ್ಪ್ರೇ ಮಾಡೋದು ಆಪತಿ ಸ್ಪ್ರೇ ಆಗೈತ್ರಿ. ಸರಿ ಸ್ಪ್ರೇ ಒಟ್ಟ ನೋಡ್ರಿ. ಇದಕ್ಕೇನು ಹಾಕೈತೆ ಅಂದ್ರೆ ಒಂದು ಸೈನಿಕ ಹುಳದ ಶಾವ್ಗಿ, ಎಲ್ಲರೂ ನಮ್ಮ ಭಾಷೆಯಲ್ಲಿ ಅಂತೀವಿ ರೀ ಶಾವ್ಗಿ ಎಳಿ ರೀ. ಶಾವ್ಗಿ ಎಳಿ ಮತ್ತು ಇನ್ನೊಂದು ಬಂದು ಏನಂದ್ರೆ ಫ್ರೆಂಡ್ಸ್ ಹೇಳ್ಬೇಕಾರೆ 19 ಗೊಬ್ಬರ ಹಾಕಿ ನೋಡ್ರಿ. ಗೊಬ್ಬರದ ಏನಂದ್ರೆ ಮೇನ್ ಪೋಷಕಾಂಶಗಳನ್ನು ತೂವಕ್ಕೆ ಸಲಹೆ ಮಾಡ್ತೈತೆ ರೀ. ಅದರ ಸಂಬಂಧ ಗೊಬ್ಬರ ಹಾಕಿವ್ರಿ. ಗೊಬ್ಬರ ಹಾಕಿ ಬಿಡಿ ಆಯ್ತೀವಿ ನೋಡ್ರಿ. ಒಟ್ಟ ಗೊಬ್ಬರ ಔಷಧ ಎರಡು ಕುಡಿಸಿ ಮಿಕ್ಸ್ ಮಾಡಿ ಕಟ್ಟಿ ಆಯ್ತೀವಿ ರೀ ನೋಡ್ರಿ. ಅಟ್ಟ ಹೆಂಗೆ ಕಾಣ್ತೈತೆ ನೋಡ್ರಿ. ಗೊಂಜಾಳ ತಿಂಡಿಲಿ ಬಂದೈತೆ ರೀ. ತಿಂಡಿಲಿ ಗೊಂಜಾಳ, ತಿಂಡಿಲಿ ಎಣ್ಣೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ರೈತನ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೇ. ಇವತ್ತಿನ ನೋಡೋದಲ್ಲಿ ನೋಡ್ಬೋದು ಫ್ರೆಂಡ್ಸ, ಇದು ಗೊಂಜಾಳ ನೋಡ್ರಿ. ಇದು ಗೊಂಜಾಳ 1.5 ತಿಂಗಳು ಗೊಂಜಾಳ ಐತ್ರಿ. ಈ ಗೊಂಜಾಳಕ್ಕೆ ಹುಳ ಬಿದ್ದೈತೆ ನೋಡ್ರಿ. ಇದಕ್ಕೆ ಗೊಂಜಾಳಕ್ಕೆ ಹುಳ ಬಿದ್ದೈತೆ ರೀ. ಈಗ ಕೀಡಿ ಐತೆ ನೋಡ್ರಿ. ಅದಕ್ಕೆ ಎಣ್ಣೆ ಬಿಡಿ ಐತಿ ನೋಡ್ರಿ ಫ್ರೆಂಡ್ಸ್. ಅಂದ್ರೆ ಹುಳದ ಎಣ್ಣೆ ಆಡ್ಸೋದೈತೆ ನೋಡ್ರಿ. ಈಗ ನೋಡ್ಬೋದು ಈ ರೀತಿ ಎಲ್ಲ ಇಲಿಗಳು ತೊಯ್ಯಂಗೆ ಸ್ಪ್ರೇಯಿಂಗ್ ಮಾಡ್ಬೇಕು ರೀ. ಸ್ಪ್ರೇಯಿಂಗ್ ಮಾಡುವಾಗ ಮೇನ್ ಏನು ಹೇಳಣ್ರಿ, ಒಟ್ಟು ಎಲ್ಲ ಇಲಿಗಳು ತೊಯ್ಬೇಕು ರೀ. ಫುಲ್ ಸ್ಪೋರ್ಟ್ಸ್ ಹಿಡಿದ್ರಿ. ಅಷ್ಟು ಪಂಪಿಂದ ಏನೈತ್ಲ ರೀ ಅಷ್ಟು ಬಟನ್ ತಿರುಗಿಸಿದ್ರಿ. ತಿರುಗಿಸಿ ಒಟ್ಟು ಅಡ್ಯಾಡೋದು ನೋಡ್ರಿ. ಅಂದ್ರೆ ಎಲ್ಲ ಒಟ್ಟು ಸರಿ ತೊಯ್ಬೇಕು ರೀ. ತೊಯ್ತರ ನಮ್ಮ ಗೊಂಜಾಳ ತಿಂಡಿಲಿ ಬೆಳಿತೈತೆ ರೀ. ತೊಯ್ತರ ನಮ್ಮ ಗೊಂಜಾಳ ಅಂದ್ರೆ ಹುಳ ಎಲ್ಲ ಹೋಗ್ತೈತೆ ರೀ. ಎಲ್ಲಿಗೆ ಅಷ್ಟು ರೀ ತೊಯ್ಬೇಕು ರೀ. ನೋಡ್ರಿ ಯಾವ ರೀತಿ ತೊಯ್ಯಾತ ನೋಡ್ರಿ. ಅಷ್ಟು ಯಾವ ರೀತಿ ಪೋರ್ಸ್ ಐತೆ ನೋಡ್ರಿ ಪಂಪ. ಈ ರೀತಿ ಒಟ್ಟು ಪೋರ್ಸ್ ಇಟ್ಕೊಂಡು ಅಡ್ಯಾಡ್ಬೇಕು ರೀ ರೈತರಿಗೆ ಹೇಳ್ಬೇಕಾರೆ. ಅಂದ್ರೆ ಸಣ್ಣ ಹೆಂಗೆ ಸ್ಲೋ ಇಟ್ಟು ಹೊಡಿತಾರಲ್ಲ ರೀ, ಅದೇನಾಕೈತೆ ರೀ, ಒಂದು ಎಲೆ ಸಿಡಿದೈತಿ, ಒಂದು ಎಲೆ ಹೊಕ್ಕೈತಿ, ಹಿಂಗೆ ಆಕೈತೆ ರೀ. ಅದರ ಸಂಬಂಧ ಏನು ಮಾಡೋದು ರೀ, ಎಲ್ಲ ಎಲೆಗಳು ತೊಯ್ಯೋ ಹಂಗೆ ಈ ರೀತಿ ಸ್ಪ್ರೇಯಿಂಗ್ ಮಾಡ್ಬೇಕು ರೀ. ಸ್ಪ್ರೇಯಿಂಗ್ ಮಾಡೋದ್ರಿಂದ
ಮಣ್ಣನ್ನ ಬೆಳ್ದೈತೆ ರೀ ಗೊಂಜಾಳ ಹೇಳ್ಬೇಕಾರೆ. ಅಂದ್ರೆ ಹುಳ ಹೋಗ್ತಾರೆ ಅಂದ್ರೆ ಗರಿ ಹಿರಿ ಜಾಗದಾಗ ಏನಾಗಿರ್ತೈತೆ ಹೇಳ್ರಿ, ಅದ ಹುಳ ಕೂತಿರ್ತೈತೆ ರೀ. ಆ ಹುಳ ಹೋಗ್ಬೇಕು ಫ್ರೆಂಡ್ಸ್, ಹೋಯ್ತರ ಗೊಂಜಾಳ ಮಂಡ ಬೆಳ್ದೈತೆ ರೀ. ನೋಡ್ರಿ ಲೇಟ ಗೊಂಜಾಳದಾಗ ಹುಳ ಬಿದ್ದೈತೆ ನೋಡ್ರಿ. ಅದ ಈ ರೀತಿ ಕೀಡ್ ಕಾಣಬೇಕು ನೋಡ್ರಿ, ಈ ರೀತಿ ಬಿದ್ದೈತಿ. ಅದೆಲ್ಲ ಇಲ್ಲಿ ತೊಯ್ಬೇಕು ರೀ ಫ್ರೆಂಡ್ಸ. ತೊಯ್ಯು ಹಂಗೆ ಎಣ್ಣೆ ಹೊಡಿಬೇಕು ನೋಡ್ರಿ.